ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಅದೇ ರೀತಿ ನೋಡ್ಬೋದು ಅಂಬಿಕಾ ಸ್ವೀಟ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಇದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಸಿಂಪಲ್ಲಾಗಿ ಬದನೇಕಾಯಿ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಇದು ಒಂದು ಬದನೇಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಸೈಜಿಂದ. ಇದು ಒಂದು ಟೊಮೊಟೊ, ನಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು 3 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಲೇಟ್ ಮಾಡಿದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ಏನಪ್ಪ ಅಂದರೆ ಬದ್ನಿಕಾಯನ್ನ ಬೆನ್ಸ್ಕೊಳ್ಳೋಣ, ನೀಟಾಗಿ ಸುಟ್ಕೊಳ್ಳೋಣ. ಈ ಥರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಇದನ್ನ ಇಟ್ಕೊಂಡಿದ್ದೀನಿ ನಾನು, ಜಾಲಿ ಟೈಪು. ಬದ್ನಿಕಾಯಿನೆಲ್ಲ ಪ್ಯಾನ್ ಅನ್ಬೋದು ಸುಟ್ಕೊಳ್ಳೋಕ್ಕೆ. ಟೇಸ್ಟ್ ಸಖತ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ತೊಗೊಳ್ಳಿ, ಮತ್ತು ಹುಳ ಏನಾದರೂ ಇದ್ದರೆ ಕಷ್ಟ. ಈ ಥರ ಬದ್ನಿಕಾಯನ್ನ ಇಟ್ಕೋಬೇಕು, ನೀಟಾಗಿ ಸುಡಬೇಕು. ಈ ಥರ ನೀಟಾಗಿ ಬದ್ನಿಕಾಯನ್ನ ಸುಡಬೇಕು. ಚೆನ್ನಾಗಿ ಬೇಯಬೇಕು. ಈ ಥರ ಮೇಲಿನ ಸಿಪ್ಪೆಲ್ಲ ನಮಗೆ ಬ್ಲ್ಯಾಕ್ನೆಸ್ಸಿಗೆ ಬರುತ್ತೆ ಸುಟ್ಟು. ನೋಡ್ಬೋದು ಫ್ರೆಂಡ್ಸ್, ಈಗ ಈ ಥರ ಸುಡ್ತಾ ಇದೆಯಲ್ಲ, ಈ ಥರ ಚಾಕು ಚುಚ್ಕೊಂಡು ನೋಡ್ಕೋಬೇಕಾಗುತ್ತೆ. ಈಗ ಈ ಸೈಡ್ ಬೆಂದಿಲ್ಲಲ್ಲ, ಏನು ಮಾಡಬೇಕಪ್ಪ ಅಂದರೆ ಚಾಕು ಚುಚ್ಕೊಂಡು ನಾವು ಈ ಥರ ನಿಂದ್ರಿಸ್ಕೊಂಡು ಸುಟ್ಕೋಬೇಕಾಗುತ್ತೆ. ಈ ಥರ ಸುಡಬೇಕು. ಈ ಥರನೂ ಸುಟ್ಕೋಬೇಕು ನಾವು ಬದ್ನಿಕಾಯನ್ನ, ಟೇಸ್ಟ್ ಚೆನ್ನಾಗಿರುತ್ತೆ. ಕೆಳಗಡೆಯಿಂದ ಬೆನಿಬೇಕು ನೀಟಾಗಿ. ಈ ಥರ ನೋಡಿ ಸುಟ್ಕೊಳ್ಳಿ. ಆವಾಗಿನ ಕಾಲದಾಗೆಲ್ಲ ಒಲೆ ಇರ್ತಿತ್ತು, ಒಲೆಯೊಳಗೆ ಬೆಂಕಿ ಒಳಗೆ ಹಾಕಿ ಸುಡ್ತಾಯಿದ್ರು. ಅದೊಂದು ಟೇಸ್ಟ್, ಅದೊಂದು ಮಜಾನೇ ಬೇರೆ ಇರ್ತಿತ್ತು. ಆದರೆ ಈಗ ಯಾರ ಕಡೆನೂ ಒಲೆ ಇಲ್ಲ. ಆ ಕಾರಣಕ್ಕೆ ಈ ಥರ ಬೆನ್ಸ್ಕೊಂಡು ಸೈಡಿಗೆ ತಗೊಂಡಿಟ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ತೀರಾ ಅದಕ್ಕೇ ಒಂದು ಟೊಮೊಟೊ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಈ ಥರ ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ನೋಡ್ಕೊಳ್ಳಿ. ಈ ಥರ ಗ್ಯಾಸ್ ಇಟ್ಕೊಂಡು ಟೊಮೊಟೊ ಚಟ್ಪಟ ಅಂತ ಇರುತ್ತೆ ನೋಡಿ. ಟೊಮೊಟೊನ್ನು ಈ ಥರ ಚೆನ್ನಾಗಿ ಬೆನ್ನಿಸ್ಬೇಕು, ಸುಟ್ಕೋಬೇಕಾಗುತ್ತೆ ಚೆನ್ನಾಗಿ ನಾವು. ಈಗ ಬೆಂದಿದೆ, ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗೇನಪ್ಪ ಅಂದರೆ ಚಾಕು ಸೈಡ್ಲಿಂದ ಬೆಳ್ಳುಳ್ಳಿನ ಸುಟ್ಕೊಳ್ಳೋಣ. ಸುಟ್ಕೋಬೇಕಾಗುತ್ತೆ ನಾವು ಬದ್ನಿಕಾಯನ್ನ. ಎಷ್ಟು ನೀಟಾಗಿ ಸುಟ್ಕೊತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಚಟ್ನಿ. ಈ ಥರ ಮುಗುಚಿ ಹಾಕಿ ಸುಟ್ಕೋಬೇಕಾಗುತ್ತೆ ನಾವು ಮತ್ತೊಂದು ಕಡೆ ನೀಟಾಗಿ. ಈ ಥರ ನೋಡ್ಬೋದು ಫ್ರೆಂಡ್ಸ್. ಈಗ ಮಿಕ್ಸಿದು ಒಂದು ಸಣ್ಣ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾವೇನು ಸುಟ್ಟಿಟ್ಕೊಂಡಿದ್ದೀವಲ್ಲ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ತೀರಾ ಒಂದು ಪಲ್ಸ್ ಮೂಡಿಗೆ ಮಿಕ್ಸಿ ಮಾಡ್ಕೊಂಬರೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ತಣ್ಣಗಾಗಿದೆ. ಮೇಲಿನ ಸಿಪ್ಪಿ ತಕ್ಕೊಳ್ಳೋಣ ನೀಟಾಗಿ. ನಿಧಾನಕ್ಕೆ ನೋಡಿ ತಕ್ಕೊಳ್ಳಿ, ಸ್ವಲ್ಪ ಬಿಸಿತಾ ಇರುತ್ತಲ್ಲ. ನೋಡ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಸಿಪ್ಪಿ ತಗೊಂಬಂದಿವಲ್ಲ, ಈ ಥರ ಒಂದು ಚಾಕು ಸೈಡ್ಲಿಂದ ಕಟ್ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ಹುಳ ಇರೋ ಚಾನ್ಸಸ್ ಇರುತ್ತೆ. ಹುಳ ಏನೂ ಇಲ್ಲ, ನೀಟಾಗಿದೆ ನೋಡ್ಬೋದು. ಈ ಥರ ಏನಪ್ಪ ಅಂದರೆ ಇದನ್ನು ಕಟ್ ಮಾಡಿಕೊಂಡು ಒಂದು ಜಾರ್ತಾ ಇದೆ, ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈ ಥರ ಬದ್ನಿಕಾಯನ್ನ ಬೌಲಿಗೆ ಹಾಕ್ಕೊಂಡ್ವೆಲ್ಲ, ಟೊಮೊಟೊನ ಈ ಥರ ಕೈಲೇ ಕಿವುಚಬೇಕಾಗುತ್ತೆ ನಾವು. ನಮಗೆ ಟೇಸ್ಟ್ ಅನ್ನೋದು ಈ ಟೊಮೊಟೊಯಿಂದನೇ, ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಕೊಡುತ್ತೆ.
ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಈಗ ಟೊಮೊಟೊ ಕಿಚ್ಕೊಂಡಿದ್ದೀವಲ್ಲ ಈ ಥರ ಆಮೇಲೆ ಸ್ಪೂನಿಂದ ಈ ಥರ ಟೊಮೊಟೊ ಬದನೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬದನೆಕಾಯಿ ಬಿಸಿ ಇರುತ್ತೆ, ಬಿಸಿದ್ದಾಗೆ ಮ್ಯಾಶ್ ಮಾಡ್ಕೋಬೇಕು ಸ್ಪೂನಿಂದ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ನಮ್ಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಈಗ ನೋಡ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೇ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಲ್ಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನಾವು. ತೀರಾ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೇನಪ್ಪ ಅಂದರೆ ನಾವು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸುಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು, ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಸಣ್ಣಗೆ ಕಟ್ ಮಾಡಿದ ಒಂದು ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿನ, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ನಮ್ಮ ಮನೇಲಿ ಸ್ವಲ್ಪ ಹಾಕ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಬದ್ನೆಕಾಯಿ ಚಟ್ನಿ ರೆಡಿಯಾಗಿದೆ. ಸಿಂಪಲ್ಲಾಗಿ ಮಾಡ್ಕೋಬೋದು. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ, ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ರೈಸಿಗೆ ತಿಂದರೆ ಮಾತ್ರ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಬದ್ನೆಕಾಯಿ ಚಟ್ನಿ ರೆಡಿಯಾಗಿದೆ. ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು. ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ.